ಎಲ್ರಿಗೂ ನಮಸ್ತೆ. ನನ್ನ ಮೊದಲ ಟ್ರಾವೆಲ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾವಿವತ್ತು ಕೊಲ್ಲೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೊಡಚಾದ್ರಿಗೆ ಹೋಗಬೇಕಾದ್ರೆ ಕೊಲ್ಲೂರಿಂದ ಜೀಪ್ ಮೂಲಕ ಹೋಗಬೇಕಾಗ್ತದೆ. ಯಾಕಂದರೆ ಆಫ್ ರೋಡ್ ಟ್ರಿಪ್ ಇರೋದ್ರಿಂದ ನಮ್ಮ ಗಾಡಿ ಅಲ್ಲಿವರೆಗೆ ಹೋಗೋದಿಲ್ಲ. ಹಾಗಾಗಿ ಕೊಲ್ಲೂರಿಂದ ಜೀಪ್ ಮೂಲಕ ಹೋಗಬೇಕಾಗ್ತದೆ. ಈಗ ಜೀಪ್ ಹತ್ರ ನಾವು ಹೋಗ್ತಾ ಇದ್ವಿ. ಜೀಪಲ್ಲಿ ಕುತ್ಕೊಂಡು ಜರ್ನಿನ ಮುಂದುವರ್ಸೋಣ. ನಾವು ಕೊಡಚಾದ್ರಿಗೆ ಹೋಗಬೇಕಾದ್ರೆ ಆಫ್ ರೋಡ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ಬೋದು. ಹಾಗೆ ಮೇಲೆ ಟೆಂಪಲ್, ಮೇಲೆ ಶಂಕರ ಪೀಠ ಇದೆ. ಹಾಗೆ ಅಲ್ಲಿಯ ಪ್ಲೇಸ್, ವೆದರ್ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಫ್ ರೋಡ್ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಆಫ್ ರೋಡ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಹೇಗಿರುತ್ತೆ ಅಂತ ನೋಡೋಣ. ನನಗೆ ಜೀಪ್ ಮುಂದೆ ಕೂರೋಕ್ಕಾಗಿಲ್ಲ, ಹಾಗಾಗಿ ಹಿಂದೆಯಿಂದ ಕೂತಿದ್ದೀನಿ. ಹಾಗಾಗಿ ಕರೆಕ್ಟಾಗಿ ಫ್ರಂಟಿಂದ ಹೇಗೆ ಕಾಣಿಸುತ್ತೆ ಅಂತ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಹಿಂದೆಯಿಂದ ನೋಡುವಷ್ಟು ಚೆನ್ನಾಗಿರಲಿಲ್ಲ ರೋಡು. ತುಂಬಾ ನೋಡಿದ್ರೇ ಭಯ ಆಗುತ್ತೆ, ಆ ಥರ ಇತ್ತು. ಬಟ್ ಎಂಜಾಯ್ ಮಾಡ್ಬೋದು. ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ರೋಡ್ ಇನ್ನೂ ಹದಗೆಟ್ಟಿರುತ್ತೆ. ಇದು ನನ್ನ ಮೊದಲನೇ ವ್ಲಾಗ್, ಟ್ರಾವೆಲ್ ವ್ಲಾಗ್. ಹೀಗೆ ಸುಮಾರು ಜಾಗಗಳನ್ನು ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಾನು ಮಾಡಿರೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾವು ಇವಾಗ ಈ ಹಿಂದೆಯಿಂದ ಶೂಟ್ ಮಾಡಿರೋದ್ರಿಂದ ರೋಡು ಅಷ್ಟೊಂದು ಏನು ಗೊತ್ತಾಗ್ತಿಲ್ಲ. ಬಟ್ ನಾವು ಮುಂದೆಯಿಂದ ನೋಡಬೇಕಾದ್ರೆ ರೋಡನ್ನು ನೋಡಿದ್ರೇ ಭಯ ಆಗುತ್ತೆ. ಇದರಲ್ಲಿ ಹೋಗ್ಬೋದಾ ಅನ್ನೋ ಫೀಲ್ ಆಗುತ್ತೆ. ಆ ಥರ ಇತ್ತು ರೋಡ್. ಕೊಡಚಾದ್ರಿ ಕರ್ಕೊಂಡೋಗೋ ಎಲ್ಲ ಜೀಪ್ ಡ್ರೈವರ್ಗಳಿಗೂ ಒಂದು ಸಲ್ಯೂಟ್. ಯಾಕಂದರೆ ಎಲ್ಲರನ್ನ ಸೇಫಾಗಿ ಕರ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾಯಿದ್ದಾರೆ. ಯಾರೂ ಕೂಡ ಕಾರಲ್ಲಿ, ನಿಮ್ಮದೇ ಗಾಡೀಲಿ ಅಥವಾ ಬೈಕಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಡಿ. ಯಾಕಂದರೆ ರೋಡ್ ತುಂಬಾ ಕಷ್ಟ ಇದೆ ಮತ್ತು ಪರ್ಮಿಷನ್ ಕೂಡ ಸಿಗೋದಿಲ್ಲ. ಹಾಗಾಗಿ ಆರಾಮಾಗಿ ಕೊಲ್ಲೂರಲ್ಲಿ ಗಾಡಿನ ಇಟ್ಟು ಜೀಪಲ್ಲಿ ಹೋಗಿ ಅವರೇ ಕರ್ಕೊಂಡು ಬರ್ತಾರೆ. ಇಲ್ಲೊಂದು ಜಾಗದಲ್ಲಿ ಸ್ವಲ್ಪ ಹೊತ್ತು ನಿಂತ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ, ಹಾಗೆ ವೆದರ್ ಕೂಡ. ತುಂಬ ಫಾಗ್ ಇದ್ದುದರಿಂದ ಜಾಸ್ತಿ ಏನು ಶೂಟ್ ಮಾಡಲಿಕ್ಕಾಗಲಿಲ್ಲ. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ವೆದರ್ ಮತ್ತು ಪ್ಲೇಸನ್ನು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿ ಮತ್ತೆ ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡಿದ್ವಿ.
ನೆಕ್ಸ್ಟ್ ಟೈಮ್ ಹೋದರೆ ಜೀಪ್ ಮುಂದೆಯಿಂದ ಕೂತ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಈ ಸರಿ ಗಿಂಬಲ್ ಕೂಡ ತಗೊಂಡು ಹೋಗಿರಲಿಲ್ಲ, ಯಾಕಂದರೆ ವೀಡಿಯೋ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಆಮೇಲೆ ಹೇಗೂ ಹೋಗ್ತಾಯಿದ್ದೀವಿ, ಹಾಗೆ ವೀಡಿಯೋ ಮಾಡೋಣ, ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಬರೀ ಮೊಬೈಲ್ ತಗೊಂಡು ಹೋಗಿದ್ದು. ಯಾವುದು ಗಿಂಬಲ್ ಏನೂ ತಗೊಂಡು ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತವಾಗ್ಲೂ ವ್ಲಾಗ್ ಮಾಡೋಕ್ಕಂತಲೇ ಹೋಗ್ತೀನಿ, ಎಲ್ಲ ರೆಡಿ ಮಾಡಿಕೊಂಡು. ಈಗ ನಾವು ಮೇಲೆ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಶಂಕರ ಪೀಠಕ್ಕೆ ಹೋಗೋಣ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇರಲ್ಲ, ಹಾಗಾಗಿ ದೇವಸ್ಥಾನದ ಒಳಗಡೆ ಶೂಟ್ ಮಾಡೋದಿಲ್ಲ. ರೂಲ್ಸನ್ನು ಬ್ರೇಕ್ ಮಾಡಬಾರ್ದು. ಇದು ದೇವಸ್ಥಾನ. ಕಲಿಯುಗದಲ್ಲಿ ಆಚಾರ್ಯ ಶಂಕರರಿಗೆ ದೇವಿ ಪ್ರತ್ಯಕ್ಷ ಆದದ್ದು ಇಲ್ಲಿ ಮೂಲಸ್ಥಾನ ಮುಖ ಪ್ರಧಾನ ದೇವಸ್ಥಾನ. ಇದು ಮೇಲೆ ಶಂಕರ ಬೆಟ್ಟ. ಇಲ್ಲಿರುವ ತೀರ್ಥಗಳೆಲ್ಲ ಕೊಲ್ಲೂರು ಸಂಪರ್ಕಕ್ಕೆ ಹರಿಯುತ್ತದೆ. 64 ತೀರ್ಥಗಳು. ಇದು ಪ್ರಧಾನ ದೇವಸ್ಥಾನ, ಮೇನ್ ದೇವಸ್ಥಾನ ಇದು. ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಅಲ್ಲಿಯ ಅರ್ಚಕರು ಪವಿತ್ರ ಭಟ್ ಅವರು ನೀಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಅವರ ಬಳಿಯೇ ಕೇಳೋದು ಉತ್ತಮ. ತುಂಬ ಚೆನ್ನಾಗಿ ಇದರ ಬಗ್ಗೆ ವಿವರಣೆಯನ್ನು ಅವರು ನೀಡ್ತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಶಂಕರ ಪೀಠಕ್ಕೆ ಹೋಗ್ತಾ ಇದ್ದೀವಿ. ಇದು ನಾವು ಸುಮಾರು ದೂರ ವಾಕಬಲ್ ಹೋಗಬೇಕು, ಸುಮಾರು ದೂರ ಟ್ರಕ್ಕಿಂಗ್ ಥರ ಹೋಗಬೇಕು. ತುಂಬ ಮಜಾ ಆಗುತ್ತೆ. ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 2 ರಿಂದ 3 ಕಿಲೋಮೀಟ್ರ್ ಆಗ್ಬೋದು. ನಡ್ಕೊಂಡು ಹೋಗಬೇಕಾಗ್ತದೆ, ಯಾವುದೇ ಗಾಡಿ ಹೋಗೋದಿಲ್ಲ. ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ತುಂಬ ದಿವಸ ನಡಿದೆ ಕಾಲೆಲ್ಲ ಹಿಡ್ಕೊಂಡಂಗಾಗಿತ್ತು, ಆಗ್ತಾ ಇರಲಿಲ್ಲ. ಬಟ್ ಬಂದಿದ್ದೀವಿ ಅಂದರೆ ಗುರಿ ಮುಟ್ಟದೆ ಬಿಡೋದಿಲ್ಲ ಅಂಥೇಳಿ ನಮಗೆ ನಾವೇ ಮೋಟಿವ್ ಮಾಡಿಕೊಂಡು ಇಲ್ಲಿಂದ ಹೋದ್ವಿ. ತುಂಬ ಏನು ಕಷ್ಟ ಇಲ್ಲ, ಬಟ್ ತುಂಬ ನಡೀದೇ ಅವ್ರಿಗೆಲ್ಲ ಸ್ವಲ್ಪ ಸುಸ್ತಾಗ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಈ ಜಾಗದಲ್ಲಿ ಹೋಗೋ ಜಾಗನೂ ತುಂಬ ಚೆನ್ನಾಗಿದೆ. ಫುಲ್ ಶೂಟ್ ಮಾಡಿಲ್ಲ, ಇನ್ನೂ ತುಂಬ ಚೆನ್ನಾಗಿರೋ ಜಾಗಗಳು ಇದ್ದಾವೆ. ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡೋಕ್ಕಂತಲೇ ಹೋದರೆ ಖಂಡಿತ ಎಲ್ಲನೂ ಶೂಟ್ ಮಾಡ್ತೀನಿ. ಲಾಸ್ಟಿಗೆ ಕಂಪ್ಲೀಟ್ ಎನರ್ಜಿ ಖಾಲಿಯಾದಾಗಿತ್ತು. ಹೋದ್ವಿ ಎಷ್ಟು ದೂರ ಹೋದರೂ ನಮಗೆ ಪ್ರವಾಸನ ಸಿಗ್ತಾನೆ ಇರಲಿಲ್ಲ ಶಂಕರ ಪೀಠ. ಬಟ್ ವಾಪಸ್ ಬರಬೇಕಾದ್ರೆ ಮಾತ್ರ ರಾಕ್ ಕೆಳಗಡೆ ಬಂದಿದ್ದೀವಿ.
ಮುಂದೆ ಅಲ್ಲ ಅವೇ ರೀಚ್ ಇಡ್ ಫೈನಲಿ. ಎಸ್, ಇದು ಶಂಕರ ಪೀಠ. ಶಂಕರಾಚಾರ್ಯರು ಇದ್ದಂತಹ ಸ್ಥಳ ತುಂಬ ಚೆನ್ನಾಗಿದೆ. ಅಲ್ಲಿ ಜಾಗ ಆಗಲಿ ದೇವಸ್ಥಾನ ಆಗಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಭೇಟಿ ನೀಡಬೇಕಾದಂಥ ಜಾಗ. ಎಲ್ಲನೂ ಎಂಜಾಯ್ ಮಾಡ್ಬೋದು. ಆಫ್ ರೋಡ್ ಆಗಲಿ, ಇಲ್ಲಿ ದೇವಸ್ಥಾನ ಆಗಲಿ, ಹಾಗೆ ಮೇಲೆ ಟ್ರಕ್ಕಿಂಗ್ ಥರ ಹೋಗೋದಾಗಲಿ ಶಂಕರ ಪೀಠಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ನಾವು ವಾಪಸ್ ಬಂದ್ವಿ. ಅಲ್ಲಿ ಒಂದು ಕಂಬದ ಥರ ಇತ್ತು. ನಾವು ಅದು ಏನು ಅಂತ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿ ಇದ್ದ ಬೋರ್ಡನ್ನು ಓದಿದಾಗ ಗೊತ್ತಾಗಿದ್ದು ಅದು ಶ್ರೀದೇವಿ ಮೂಕಾಸುರನನ್ನು ಸಂಹಾರ ಮಾಡಿದ ತ್ರಿಶೂಲ ಅಂತ. ದೇವಸ್ಥಾನದ ಸುತ್ತಮುತ್ತಲಿನ ದೃಶ್ಯ. ದೇವಸ್ಥಾನ ಹೋಗಿ ಬಂದಾದ್ಮೇಲೆ ನಾವಿವಾಗ ವಾಪಸ್ ಹೊರಡ್ತಾ ಇದ್ದೀವಿ. ನಮ್ಮ ಡ್ರೈವರ್ ಪ್ರಕಾಶ್ ಅವರು ನಾವಿನ್ನೂ ವಾಪಸ್ ಹೊರಡ್ತಾ ಇದ್ದೀವಿ. ನಾನು ವಾಪಸ್ ಹೋಗೋ ವಿಡಿಯೋನ ಮಾಡ್ತಿಲ್ಲ, ಯಾಕಂದರೆ ನನಗೆ ಫುಲ್ಲು ಟಯರ್ಡ್ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ವ್ಲಾಗ್ ಅಂತಲೇ ಪ್ಲ್ಯಾನ್ ಮಾಡ್ಕೊಂಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.